ಒಂದೇ ಒಂದು ಮ್ಯಾಚ್ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾನುವಾರ ರಾತ್ರಿಯ ಪಂದ್ಯ. ನಿನ್ನೆ ನೈಟ್ವರೆಗೂ ಕೂಡ ಯಾವುದೇ ಟೀಮ್ ಅಫಿಷಿಯಲ್ ಆಗಿ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಆದರೆ ಯಾವಾಗ ಗುಜರಾತ್ ಟೈಟನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆಲುವನ್ನ ಸಾಧಿಸಿತೋ ದಿಢೀರ್ ಅಂತ 3 ಟೀಮ್ಗಳು ನಾಕ್ಔಟ್ಗೆ ಅಧಿಕೃತವಾಗಿ ಕಾಲಿಟ್ಟಿವೆ. ಇನ್ನೇನಿದ್ರು 4ನೇ ಸ್ಥಾನಕ್ಕಾಗಿ 3 ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ಹಾಗಾದ್ರೆ ಯಾವೆಲ್ಲ ಟೀಮ್ಗಳು ನಾಕ್ಔಟ್ಗೆ ಲಗ್ಗೆ ಇಟ್ಟಿವೆ, ಟಾಪ್ 2ಗೆ ಬರೋಕೆ ಯಾರಿಗೆಲ್ಲ ಅವಕಾಶ ಇದೆ, ಹಾಗೆ 4ನೇ ಸ್ಥಾನಕ್ಕಾಗಿ ಫೈಟ್ ಹೇಗಿದೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL ಈಗ ಪ್ರಮುಖ ಘಟ್ಟಕ್ಕೆ ಬಂದಿದೆ. ಪ್ಲೇ ಆಫ್ ಪೈಪೋಟಿಗೆ 3 ಟೀಮ್ಗಳು ಸ್ಥಾನ ಪಡೆದಿದ್ದು 4ನೇ ಸ್ಥಾನ ಯಾರಿಗೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಭಾನುವಾರ ರಾತ್ರಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಂತ ಗುಜರಾತ್ ವರ್ಸಸ್ ಡೆಲ್ಲಿ ನಡುವಿನ ಪಂದ್ಯದಲ್ಲಿ ಗುಜರಾತ್ ತಂಡ ಗೆಲುವನ್ನ ಕಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಪರ KL ರಾಹುಲ್ ಅದ್ಭುತ ಶತಕ ಸಿಡಿಸಿದ್ರು. ಈ ಮೂಲಕ 20 ಓವರ್ಗಳಲ್ಲಿ 3 ವಿಕೆಟ್ಗಳನ್ನ ಕಳ್ಕೊಂಡು 199 ರನ್ಗಳನ್ನ ಕಲೆ ಹಾಕಿತ್ತು. 200 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಗುಜರಾತ್ ಟೈಟನ್ಸ್ ಪರ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಸಾಯಿ ಸುದರ್ಶನ್ 108 ರನ್ ಗಳಿಸಿದ್ರೆ ಶುಭ್ಮನ್ ಗಿಲ್ 93 ರನ್ಗಳನ್ನ ಬಾರಿಸಿದ್ರು. ಇವರಿಬ್ಬರ ಅಬ್ಬರದ ಆಟದಿಂದಾಗಿಯೇ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 19 ಓವರ್ಗಳಲ್ಲಿ 205 ರನ್ ಗಳಿಸುವ ಮೂಲಕ 10 ವಿಕೆಟ್ಗಳಿಂದ ಗುಜರಾತ್ ತಂಡ ಗೆಲುವನ್ನ ಸಾಧಿಸಿತು. ಸೊ ಇದೇ ಗೆಲುವು ಪ್ಲೇ ಆಫ್ ಕನ್ಫ್ಯೂಷನ್ಗೂ ಕೂಡ ದೊಡ್ಡ ಬ್ರೇಕ್ ಅನ್ನ ಹಾಕಿದೆ. ಗೆದ್ದಿದ್ದು ಗುಜರಾತ್, ಪ್ಲೇ ಆಫ್ಸ್ಗೆ 3 ಟೀಮ್ಸ್. ಡೆಲ್ಲಿ ವಿರುದ್ಧ ಗೆದ್ದದ್ದು ಗುಜರಾತ್ ತಂಡವೇ ಇರಬಹುದು, ಆದರೆ ತನ್ನ ಜೊತೆಗೆ ಮತ್ತೆರಡು ಟೀಮ್ಗಳನ್ನು ಕೂಡ ಪ್ಲೇ ಆಫ್ ದಡ ಮುಟ್ಟಿಸಿದೆ. ಗುಜರಾತ್, RCB ಹಾಗೆ ಪಂಜಾಬ್ ಕಿಂಗ್ಸ್ ತಂಡಗಳು ಪ್ಲೇ ಆಫ್ಗೆ ಅರ್ಹತೆ ಪಡೆದಿವೆ. ಈ 3 ತಂಡಗಳು ಪ್ಲೇ ಆಫ್ ನಲ್ಲಿ ಆಡೋದು ಕನ್ಫರ್ಮ್ ಆಗಿದೆ. 18 ಅಂಕಗಳೊಂದಿಗೆ ಗುಜರಾತ್ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ರೆ 17 ಅಂಕಗಳನ್ನ ಪಡೆದಿರುವಂತ RCB 2ನೇ ಸ್ಥಾನದಲ್ಲಿದೆ. ಇನ್ನು ಪಂಜಾಬ್ ಕೂಡ 17 ಅಂಕಗಳನ್ನ ಪಡೆದಿದ್ದು ನೆಟ್ ರನ್ ರೇಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ 3ನೇ ಸ್ಥಾನದಲ್ಲಿದೆ. ಈ 3 ತಂಡಗಳಿಗೆ ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇರೋದ್ರಿಂದ ಟೇಬಲ್ ಟಾಪ್ 2 ಸ್ಥಾನಗಳಿಗಾಗಿ ಪೈಪೋಟಿ ನಡೆಸಲಿವೆ. ಪ್ಲೇ ಆಫ್ನ 1 ಸ್ಥಾನಕ್ಕಾಗಿ 3 ತಂಡಗಳ ಪೈಪೋಟಿ. ಸದ್ಯ ಗುಜರಾತ್, ಬೆಂಗಳೂರು ಹಾಗೆ ಪಂಜಾಬ್ ತಂಡಗಳು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ದು ಇನ್ನೊಂದು ಸ್ಥಾನ ಅಷ್ಟೇ ಬಾಕಿ ಇದೆ. ಅದೇ ಒಂದು ಪ್ಲೇಸ್ಗಾಗಿ 3 ತಂಡಗಳ ನಡುವೆ ಪ್ಲೇ ಆಫ್ ಪೈಪೋಟಿ ನಡೆಯಲಿದೆ. ಅದರಲ್ಲಿ ನಂಬರ್ 1 ಮುಂಬೈ ಇಂಡಿಯನ್ಸ್. ಪ್ರಸ್ತುತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಮುಂಬೈ ಇಂಡಿಯನ್ಸ್ಗೆ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಸೊ ಈ 2 ಪಂದ್ಯಗಳನ್ನು ಗೆದ್ರೆ ಪ್ಲೇ ಆಫ್ಗೆ ಇರೋದು ಪಕ್ಕಾ ಆಗಲಿದೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ರೆ ಮುಂಬೈ ಇಂಡಿಯನ್ಸ್ ನ ನಾಕ್ಔಟ್ ಸೀಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಗೆದ್ದು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತ್ರು ಕೂಡ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಡಬಹುದು. ಯಾಕಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಮುಂದಿನ 3 ಪಂದ್ಯಗಳಲ್ಲಿ ಗೆದ್ದು ಒಳ್ಳೆ ನೆಟ್ ರನ್ ರೇಟ್ ಅನ್ನ ಗಳಿಸಿದ್ರೆ ಮಾತ್ರವೇ ಮುಂಬೈ ತಂಡವನ್ನ ಬೀಟ್ ಮಾಡಬಹುದು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಪಡೆ ಜಯ ಸಾಧಿಸಿದ್ರೆ ಪ್ಲೇ ಆಫ್ ಆಡೋದು ಕನ್ಫರ್ಮ್ ಆಗಲಿದೆ. ಇನ್ನು ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಪ್ಲೇ ಆಫ್ಗೆ ಸ್ಥಾನ ಗಿಟ್ಟಿಸಬೇಕು ಅಂದ್ರೆ ಮುಂದಿನ 2 ಪಂದ್ಯಗಳನ್ನ ಗೆಲ್ಲೇಬೇಕು. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಂದಿನ 3 ಪಂದ್ಯಗಳಲ್ಲಿ 1 ಮ್ಯಾಚ್ ಅನ್ನ ಸೋತ್ರೆ ಅದು ಡೆಲ್ಲಿಗೆ ಅಡ್ವಾಂಟೇಜ್ ಆಗುತ್ತೆ. ಈ ಮೂಲಕ ಒಟ್ಟು 17 ಅಂಕಗಳೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇ ಆಫ್ಗೆ ಇರಬಹುದು. ಇನ್ನು ಲಕ್ನೋದ ಕತೆ ನೋಡೋದಾದ್ರೆ ಲಕ್ನೋ ತಂಡ ಪ್ರಸ್ತುತ ಪಾಯಿಂಟ್ಸ್ ಟೇಬಲ್ ನಲ್ಲಿ 7ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ಇನ್ನೂ ಕೂಡ 3 ಪಂದ್ಯಗಳು ಬಾಕಿ ಇದ್ದು 3ರಲ್ಲೂ ಗೆದ್ರಷ್ಟೇ ಪ್ಲೇ ಆಫ್ ಸಾಧ್ಯತೆ ಇದೆ. ಅದು ಕೂಡ ಬೇರೆ ತಂಡಗಳ ರಿಸಲ್ಟ್ ಮೇಲೂ ಕೂಡ ಅನ್ವಯ ಆಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಸೋಲ್ಬೇಕು, ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು. ಹೀಗಾದ್ರೆ ಮಾತ್ರ ನೆಟ್ ರನ್ ರೇಟ್ ಮೂಲಕ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ಪಡೆಯೋಕೆ ಅವಕಾಶ ಇರುತ್ತೆ. ಆದರೂ ಕೂಡ ಲಕ್ನೋದ ಹಾದಿ ಅಷ್ಟು ಸುಲಭವಾಗಿಲ್ಲ. ಸೊ ಇಲ್ಲಿ MI, DC ಹಾಗೆ LSG ಟೀಮ್ಗಳಲ್ಲಿ ಒಬ್ಬರಿಗಂತೂ ಪ್ಲೇ ಆಫ್ ಟಿಕೆಟ್ ಪಕ್ಕಾ ಆಗಲಿದೆ. ಇನ್ನುಳಿದಂತೆ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್, ಸನ್ ರೈಸರ್ಸ್ ಹೈದರಾಬಾದ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿವೆ. ಒಟ್ಟಿನಲ್ಲಿ 18ನೇ ಸೀಸನ್ IPL ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಟ್ರೋಫಿ ಎತ್ತಿ ಹಿಡಿಯುವಂತ ರೇಸ್ಗೆ ಈಗಾಗಲೇ 3 ಟೀಮ್ಗಳು ಎಂಟ್ರಿ ಕೊಟ್ಟಿದ್ದು 4ನೇ ತಂಡ ಯಾರು ಅನ್ನುವಂತ ಕುತೂಹಲ ಜೋರಾಗ್ತಿದೆ. ಸೊ ನಿಮ್ಮ ಪ್ರಕಾರ ನಾಕ್ಔಟ್ ಪ್ರವೇಶಿಸುವಂತ ಆ 4ನೇ ತಂಡ ಯಾವುದಾಗಬಹುದು, ಯಾರು ಕಪ್ ಅನ್ನ ಗೆಲ್ಲೋಕೆ ಜಾಸ್ತಿ ಅವಕಾಶ ಇದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.